ಜನನದ ಸಮಯವನ್ನು ನಾವು ಇಲ್ಲಿವರೆಗೂ ಅಳಬರು ಮಾಡಿಟ್ಟಿದ್ರೋ ಯಾರೋ ಹೇಳಿದ್ರೋ ಎಲ್ಲೋ ಬರೆದಿಟ್ಟಿದ್ದೋ ಅಥವಾ ಇವರೇ ಪ್ಲ್ಯಾನ್ ಮಾಡಿದ್ರೋ ಸೆಕೆಂಡ್ರಿ. ಹೌದು, ಅದು ನಾವು ಹಿಂಗೆ ಹೇಳೋಕ್ಕಾಗಲ್ಲ. ಈ ಈಡು ಜೋಡು ನೋಡೋದು, ಕುಂಡಲಿ ಏನು ಅವ್ರವ್ರ ವೈಯಕ್ತಿಕ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡಿಬಿಡ್ರೆ ಈ ಹೆಸರು ನಕ್ಷತ್ರ ಏನು ಇದೆಲ್ಲ ವಿಚಾರಗಳಿರುತ್ತೆ. ಇನ್ನೂ ಒಂದು ಹೇಳ್ತಾರೆ ಗುರುಜಿ, 1000 ಸುಳ್ಳು ಹೇಳಿ ಮದುವೆನೂ ಮಾಡಬೇಡ. ಈಗ 1001 ಹೇಳ್ತಾರೆ, ಒಂದಲ್ಲ. ಹೌದು, ಒಟ್ಟು ಮದುವೆ ಆದ್ರೆ ಸಾಕು ಅಷ್ಟೇ, ಮದುವೆ ಆದ್ರೆ ಸಾಕು, ಇದೇ ಹೇಳೋ ಉತ್ತರ. ಮುಂದೆ ಏನಾರು ಆಗಲಿ, ಆದರೆ ನಿಜವಾದ ಮದುವೆ ಆದಮೇಲೆ ಚೆನ್ನಾಗಿರಬೇಕು. ಹೌದು, ನಿಜ. ನಾವು ಮದುವೆ ಆದ್ಮೇಲೆ ಚೆನ್ನಾಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮದುವೆ ಆಗಬೇಕು, ಇಷ್ಟೇ ಹೋಗ್ತಾ ಇದೀವಿ ನಾವು. ಏನು ತಿಳ್ಕೊಬೇಕಾಗಿತ್ತು ಅದೇ ಹೇಳೋಣ ಇವತ್ತು. ಹಾಗಿದ್ದ ಮೇಲೆ ಇದರ ಮೂಲ ಸತ್ಯ, ಯಾಕೆಂದರೆ ಜಗತ್ತಿಗೆ ತಿಳಿಯದೇ ಇರುವ ವಿಷಯ ಹೇಳಬೇಕಾದ್ರೆ ತುಂಬ ಅಷ್ಟು ಸುಲಭ ಅಲ್ಲ. ಹೌದು, ಅದಕ್ಕೊಂದು ಅರ್ಥ ತೂಕ ಇರಲೇಬೇಕು. ಸುಮ್ಮನೆ ಏನೋ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಮುಂದಕ್ಕೆ ಹೋದಾಗ ಹೇಳ್ಬೇಕಂದ್ರೆ, ಜ್ಯೋತಿಷ್ಯ ಎಂದರೆ ಏನು? ಕ್ವಶನ್, ಜ್ಯೋತಿಷ್ಯ ಎಂದರೆ ಏನು? ಜ್ಯೋತಿಷಿ ಅಂದರೆ ಯಾರು? ಜ್ಯೋತಿಷಿ ಇವ್ರಿಗೆ ಅರ್ಥ ಗೊತ್ತಾಗಬೇಕು ಫಸ್ಟು. ನಿಜ, ಹೌದಲ್ಲ? ಜ್ಯೋತಿಷ್ಯ ಮನಸ್ಸಿನ ಮೂಲವನ್ನು ತಿಳಿಸ್ತಕ್ಕಂಥದ್ದು ಜ್ಯೋತಿಷ್ಯ. ಮಗುವಿನ ಮನಸ್ಸಿನ ಮೂಲವನ್ನು ತಿಳಿಸುವುದು ಜ್ಯೋತಿಷ್ಯ, ಇದು ಸತ್ಯ. ಜ್ಯೋತಿಷಿ ಯಾರು? ಅವನು ಕಲ್ತಿರ್ತಕ್ಕಂಥ ಯಾವುದೋ ರೀತಿಯ ಕಲ್ತಿರ್ತಕ್ಕಂಥ ಬುದ್ಧಿವಂತಿಕೆಯನ್ನು ಮಗು ಮೇಲೆ ಹಾಕ್ಬಿಡ್ತಾನೆ. ಈ ಮಗು ಹೀಗಾಗುತ್ತೆ, ಅದು ಅವನ ಬುದ್ಧಿವಂತಿಕೆ, ಮಗುದಲ್ಲ ಅದು. ಇದು ಜ್ಯೋತಿಷ್ಯ ಸುಳ್ಳದು, ಪೂರ್ತಿ ಸುಳ್ಳು. ಇದನ್ನು ಬೇಕಾದ್ರೆ ಎಷ್ಟು ಬೇಕಾದ್ರೆ ಸಾಬೀತುಪಡಿಸಿ ತೋರಿಸ್ತೀನಿ. ಅವನು ಹೇಳ್ತಿರೋದು ಅವನ ಬುದ್ಧಿವಂತಿಕೆಯ ಹೊರತು ಮಗುವಿನ ಸಿದ್ಧಾಂತ ಅಲ್ಲ. ನಮ್ಗದು ಗೊತ್ತಿಲ್ಲ, ನಾವು ಒಪ್ಕೊಳ್ಳೇಬೇಕು. ಇವತ್ತಿಂದಲ್ಲ ಇದು. ಈ ರೋಗ ಎಲ್ಲಿಂದ ಬಂದಿದೆ? ಜಾತಕನೇ ಬರ್ತಿಸಿಡ್ತಾರಲ್ಲ ಗುರುಜಿ. ಅದೇನಪ್ಪ, ಏನು ವರ್ಕ್ ಆಗಿದೆ? ಜಾತಕ ಬರೀರಿ, ಕುಂಡ್ಲಿ ಹಾಕ್ಸಿ, ಏನೇ ಮಾಡಿ ನೀವು ಏನು ತಿಳ್ಕೊಂಡಂಗಾಗಿದೆ ನಿಮಗೆ? ಜಾತಕ ಇರಬೇಕಂತೆ ಅಂತ ಬರ್ಸಿದ್ದೀರಾ, ಫೈನ್. ಕರೆಕ್ಟ್. ಜಾತಕ ಬರ್ಸ್ರಿ, ತಗೊಂಡೋಗಿ ಮನ್ಲಿಟ್ರಿ. ಅವರು ನಿಮ್ಗೆ ಏನಾದ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ ಅಂದರೆ ಯಾವ ಮಾಹಿತಿ ಕೊಡಬೇಕು ಅಂತ ಜಾತಕ ಬರೆಯೋರು ಇಲ್ಲಿವರೆಗೂ ಗೊತ್ತೇ ಆಗಿಲ್ಲ. ಇವತ್ತು ನಾವು ಹೇಳ್ಬೇಕಾದ ವಿಷಯ, ಸಂದೇಶ ಏನಂದರೆ, ಜಾತಕ ಬರೀತಕ್ಕಂಥದ್ದು ಉದ್ದೇಶ ಏನು? ಮನಸ್ಸು ಒಂದನ್ನು ನಾವು ಅರ್ಥ ಮಾಡಿಕೊಂಡು ಜಾತಕ ಬರೆಯೋದೇ ಆದರೆ ಜಾತಕ ಬರೆಯುವಂಗಿಲ್ಲ. ಜಾತಕದ ಅವಶ್ಯಕತೆ ಇಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನೀವು ಹೇಳ್ದಂಗೆ ಹೆಂಗೋ ಜೀವನ, ಹೆಂಗೋ ಜೀವನ, ಹೌದು, ಅದು ಹೆಂಗೋ ಆಗಲ್ಲ, ಅದು ಹೀಗೆ ಬರಬೇಕದು. ಹೌದಲ್ಲ? ಇದು ನಮ್ಗೆ ಖುಷಿ ಅನಿಸುತ್ತೆ. ಇಲ್ಲ, ಊಟ ಅಂದರೆ ಹಿಂಗೆ ಮಾಡಬೇಕು, ಹೌದು, ಮದುವೆ ಅಂದರೆ ಹಿಂಗೆ ಮಾಡ್ಕೋಬೇಕು, ಬಟ್ಟೆ ಅಂದರೆ ಈ ಥರನೇ ಹಾಕ್ಕೋಬೇಕು. ಹೌದು, ಹಾಗೆ ಜೀವನ ನಡೆಸಿ. ಅದೇ ನಮಗೆ ಕಾಣದೇ ಇರತಕ್ಕಂತಹ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ನಮಗೆ ಕಾಣದೇ ಇರತಕ್ಕಂಥ ಒಂದು ಶಕ್ತಿ ಇದೆ ಅಂತ ನಾವು ಹೇಳ್ತೀವಿ. ಹೌದಾ? ಎಲ್ಲೋ ಒಂದು ಶಕ್ತಿ ಇದೆ, ಒಂದು ನಂಬಿಕೆ. ಅದು ಗೋಚರಕ್ಕೆ ಯಾವುದೇ ಕಾರಣಕ್ಕೂ ಅಗೋಚರವಾದ ಒಂದು ಶಕ್ತಿ ಅಂತ ಹೇಳ್ತೀವಿ. ಕಾಣದೇ ಇರೋ ಒಂದು ಶಕ್ತಿ ಅಗೋಚರವಾಗಿದೆ, ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂತ ಹೇಳ್ತೀವಿ. ಆದರೂ ದೇವ್ರು ಮಾಡಕ್ಕೆ ಹೋಗ್ತೀವಿ. ಹೌದು, ಈ ಶಕ್ತಿನೇ ನಡೆಸ್ತಿದೆ ಅಂತ ನಾವು ಹೇಳಿದ್ರು ಕೂಡ ಮೂರ್ತಿಗಳಲ್ಲಿ, ದೇವುಗಳಲ್ಲಿ ದೇವರು ನಿರಾಕಾರ ಅಂತ ಹೇಳ್ತೀರಾ, ಆದರೂ ದೇವ್ರನ್ನೇ ಮಾಡಕ್ಕೆ ಹೋಗ್ತೀರಾ. ನಿಜ ನಿಜ. ಈ ದೇವ್ರು ಮಾಡಕ್ಕೆ ಹೋಗಿ ಏನು ಪಡ್ಕೊಂಡಿದ್ರು? ಏನು ಪಡ್ಕೊಂಡಿಲ್ಲ. ಮಾಡಿ 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 ಸ್ವಾಮಿ ಏನೂ ಆಗಿಲ್ಲ ಅಂತ ಅವರೇ ಹೇಳ್ತಾರೆ. ಹೌದು, ಸ್ವತಃ ಅರ್ಚಕರು ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು, ಇಂಥವ್ರು ಅಂತಲ್ಲ. ದೇವ್ರನ್ನೇ 24 ಗಂಟೆ ಅಪ್ಕೊಂಡು ಕೂತಿರ್ತಕ್ಕಂಥವ್ರದ್ದು ಸೇರಿ. ಹೌದು, ಹೌದಲ್ಲ? ಹೌದು. ಹೀಗಾಗಿ ನಾವು ಪ್ರತಿಯೊಂದಕ್ಕೂ ಪ್ರಶ್ನೆ ಹಾಗೆ ಉಳಿದಿದೆ ಹೊರತು. ಹಾಗಿದ್ದ ಮೇಲೆ ಈ ನಕ್ಷತ್ರ ಅಂತಕ್ಕಂಥದ್ದನ್ನು ಯಾವುದಕ್ಕೆ ಅರ್ಥಕ್ಕೆ ನಾವು ಈ ನಕ್ಷತ್ರವನ್ನು ತಗೋಬೇಕು?